ಸ್ವಲ್ಪ ಇನ್ನೂ ಸ್ವಲ್ಪ ಅವೇರ್ನೆಸ್ ಆಗಬೇಕು, ಸ್ವಲ್ಪ ಜನಕ್ಕೆ ಅದು ರೀಚ್ ಆಗಬೇಕು. ಮಾಹಿತಿ ನಾವು ನಮ್ಮ ಮೆಂಟಲ್ ಹೆಲ್ತ್ನ ಚೆನ್ನಾಗಿ ಇಟ್ಕೊಬೇಕು. ಗೊತ್ತಿಲ್ಲ ಎಷ್ಟು ಜನಕ್ಕೆ ಸಂದೇಶ ಮುಟ್ಟಿದೆ ಅಂತ, ಆದರೆ ಎಲ್ಲರಿಗೂ ಬಟ್ ನಮ್ಮ ಕಡೆಯಿಂದ ಒಂದು ಸಣ್ಣ ಪ್ರಯತ್ನ ಅಷ್ಟೇ. ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಯಾರಾದರೂ ನನ್ನ ವೀಡಿಯೋನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇವಾಗ ನಾವು ಹೊರಡ್ತಾ ಇರೋದು ಕೋಟೆ ಆಂಜನೇಯ ಸ್ವಾಮಿ ಟೆಂಪಲ್, ಮೈಸೂರು. ಇವತ್ತು ನಮ್ಮ ಕಾಲೇಜಲ್ಲಿ ಅಲ್ಝೈಮರ್ಸ್ ಡಿಸೀಸ್ನ ಕುರಿತಾಗಿ ಮೆಮೊರಿ ವಾಕ್ನ ಕಂಡಕ್ಟ್ ಮಾಡಿದ್ದಾರೆ. ಇಲ್ಲಿಗೆ ಬಂದ ತಕ್ಷಣ ಫಸ್ಟ್ ಅಟೆಂಡೆನ್ಸ್ನ ಕೊಟ್ವಿ. ಹಾಗೆ ಇವತ್ತಿನ ಚೀಫ್ ಗೆಸ್ಟ್ ಯಾರಪ್ಪ ಅಂದರೆ ಶ್ರೀ TS ಶ್ರೀವತ್ಸ MLA KR ಕಾನ್ಸ್ಟಿಟ್ಯೂಯೆನ್ಸಿ ಆಫ್ ಮೈಸೂರು ಆ್ಯಂಡ್ RTO ಆಫ್ ಮೈಸೂರು ಶ್ರೀಮತಿ C ದೇವಿಕಾ ಅವರು ವಿಸಿಟ್ ಮಾಡಿದರು. ಜ್ಯೋತಿಕನ್ ಲಾಗ್ನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಗಾಯ್ಸ್. ನಾವು ಇವಾಗ ಗಾಂಧಿ ಸರ್ಕಲಿಂದ ಹೋಗ್ತಾ ಇದ್ದೀವಿ. ನಾವೆಲ್ಲ ವಾಕ್ ಮಾಡ್ತಾ ಇದ್ವಿ, ಗೊತ್ತಿಲ್ಲ ಎಲ್ಲಿ ಕರ್ಕೊಂಡು ಹೋಗ್ತಾರೆ, ಹಾಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ವಾಕ್ನ ಆಂಜನೇಯ ಮೈಸೂರು ಪ್ಯಾಲೇಸ್ ಹತ್ರ ಇದೆಯಲ್ಲ, ಆ ಆಂಜನೇಯ ಟೆಂಪಲಿಂದ ಸ್ಟಾರ್ಟ್ ಮಾಡಿ ಮತ್ತೆ ಒಂದು ರೌಟ್ ಬಂದು ಅಲ್ಲಿಗೆ ಸ್ಟಾಪ್ ಮಾಡಿದ್ದೀವಿ. ಈಗ ಕೇಳೋಣ ಹೇಗೆ ಅನಿಸ್ತಿದೆ ಅವ್ರಿಗೆ ಅಂತ ಈ ವಾಕ್. ದೀಪಾ, So we are celebrating the World Alzheimer's Day and we are also creating the awareness about the Alzheimer's Day. You say Alzheimer's Day ಅಂದರೆ ಕಾಮನ್ ಆಗಿ ಮರಿ ಕೈಲಿ ಆಗ್ತಾ ಇರ್ತಾರೆ. ಇದು ಸಾಮಾನ್ಯವಾಗಿ ಓಲ್ಡ್ ಏಜ್ ಪೀಪಲಲ್ಲಿ ಕಾಣಿಸುತ್ತೆ. ಸೊ ಅದ್ರ ಬಗ್ಗೆ ನಾವು ಇವತ್ತು ಮೆಮೊರಿ ವಾಕ್ ಮಾಡಿದ್ದೀವಿ. ಗೊತ್ತಿಲ್ಲ ಎಷ್ಟು ಜನಕ್ಕೆ ಸಂದೇಶ ಮುಟ್ಟಿದೆ ಅಂತ, ಆದರೆ ಎಲ್ಲರಿಗೂ ಬಟ್ ನಮ್ಮ ಕಡೆಯಿಂದ ಒಂದು ಸಣ್ಣ ಪ್ರಯತ್ನ ಅಷ್ಟೇ. ಥ್ಯಾಂಕ್ ಯು. ಎಲ್ಲ ಆದಮೇಲೆ ಮತ್ತೆ ಜ್ಯೂಸ್ ಕೊಟ್ಟಿದ್ದಾರೆ. ಹೇಗೆ ಅನಿಸ್ತಿದೆ ರಿಜ್ವಾನ್ ಅವರೇ ಅಬೌಟ್ ದಿಸ್ ವಾಕ್? ಟೆಲ್ ಅಬೌಟ್ ದಿಸ್ ವಾಕ್. ವಾಕು ಚೆನ್ನಾಗಿತ್ತು. ಅಲ್ಝೈಮರ್ಸ್ ಡೇ ಬಗ್ಗೆ ಒಂದು ಏನು ಅವೇರ್ನೆಸ್ ಹೇಳಕ್ ಇಷ್ಟಪಡ್ತೀನಿ. ಆಫ್ಟರ್ 60 years ಅಲ್ಝೈಮರ್ಸ್ ಕಾಮನ್ ಅಂತ ಹೇಳ್ತಿದ್ದಾರೆ. ನನ್ನ ಪ್ರಕಾರ ನಾವು ನಮ್ಮ ಮೆಂಟಲ್ ಹೆಲ್ತ್ನ ಚೆನ್ನಾಗಿ ಇಟ್ಕೊಬೇಕು. ಮೆಂಟಲ್ ಹೆಲ್ತ್ ಚೆನ್ನಾಗಿ ಇಟ್ಕೊಬೇಕು ಅಂತಂದರೆ ನಾವು ಯಾರ ಜೊತೆನೂ ಜಗಳ ಮಾಡ್ಕೊಬಾರ್ದು. ಜಗಳ ಮಾಡ್ಕೊಂಡ್ರೆ ಅಲ್ಝೈಮರ್ಸ್ ಅಟ್ಯಾಕ್ ಆಗುತ್ತೆ. ಆಬ್ವಿಯಸ್ಲಿ ಆಗುತ್ತೆ. ಜಗಳ ಅನ್ನೋದು ಏನು ಗೊತ್ತಾ, ಯಾರ ಜೊತೆನೂ ಫೈಟ್ ಮಾಡ್ಕೊಂಡ್ರೆ ನಮ್ಮ ಮನಸ್ತಾಪನೆ ಅಥವಾ ಮನಸ್ಸಿನ ಸ್ಥಿತಿ ಚೆನ್ನಾಗಿರೋದಿಲ್ಲ. ಪೇಷನ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಲೈಫ್ ಗೈಸ್. ನೀವು ಇದಕ್ಕೆ ಯಾವ ಸೊಲ್ಯೂಷನ್ ಕೊಡ್ತೀರಾ? ಬಿ ಹ್ಯಾಪಿ, ಫ್ರೆಂಡ್ಲಿ ಆಗಿರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಬಗ್ಗೆ ಸ್ವಲ್ಪ ಇನ್ನೂ ಸ್ವಲ್ಪ ಅವೇರ್ನೆಸ್ ಆಗಬೇಕು, ಸ್ವಲ್ಪ ಜನಕ್ಕೆ ಅದು ರೀಚ್ ಆಗಬೇಕು. ಮಾಹಿತಿ ಕೊರತೆ ಇದೆ. ಮೆಂಟಲ್ ಹೆಲ್ತ್ ಕಂಡೀಷನ್ ಬರೀ ಹಾಸ್ಪಿಟಲಲ್ಲೇ ಸ್ಟಾಪ್ ಆಗಿಬಿಡ್ತಾ ಇದೆ. ಜನಗಳ ರೀಚ್ ಆಗಬೇಕು, ಅವ್ರಿಗೆ ಮನವರಿಕೆ ಆಗಬೇಕು. ಸರಿ, ಕಾಯಿಲೆ ಬಂದಿದ್ರು ಅವ್ರಿಗೆ ಅದೇ ಅಂತ ಗೊತ್ತಿರಲ್ಲ. ಹೆಂಗೆ ತಿಳ್ಕೊಳ್ಳೋದು, ಅದು ಬರಬೇಕು. ಅವೇರ್ನೆಸ್ ನಾವು ಕೊಡಬೇಕು. ವ್ಲಾಗಿಗೆ ಸಪೋರ್ಟ್ ಮಾಡಿ ತುಂಬಾ ಚೆನ್ನಾಗಿ ಅವೇರ್ನೆಸ್ ಮಾಡಿರೋ ಪೂರ್ವಿಕಾ, ದೀಪಶ್ರೀ, ಮುಸ್ಕಾನ್, ಆಮೇಲೆ ನೂರಾಸ್ಮಾ, ಆಮೇಲೆ ನಮ್ಮ ರಿಜ್ವಾನ್ ಅಕ್ಕ, ಪ್ರೀತಿ, ಎಲ್ಲರಿಗೂ ಥ್ಯಾಂಕ್ ಯು. ಎಲ್ಲೋಗೋದು? ಸೊ ಗೈಸ್, ನಮ್ಮ ಮೆಮೊರಿ ವಾಕ್ ಮುಗಿದ್ಮೇಲೆ ಇನ್ನೂ ಟೈಮ್ ಇತ್ತಲ್ಲ, ಇಷ್ಟು ಬೇಗ ಮನೆಗೆ ಹೋಗಿ ಏನು ಮಾಡೋದು ಅಂದ್ಬಿಟ್ಟು ಸ್ವಲ್ಪ ಬಟ್ಟೆಗಳೆಲ್ಲ ನೋಡೋಣ ಅಂತ ಗರುಡ ಮಾಲಿಗೆ ಬಂದಿದ್ವಿ. ಸೊ ಬಟ್ಟೆಗಳೆಲ್ಲ ನೋಡಿದ್ವಿ, ಸ್ವಲ್ಪ ಕುರ್ತಿಗಳೆಲ್ಲ ಇಷ್ಟ ಆಯಿತು. ಸೊ ಒಂದೆರಡು ತೊಗೊಂಡ್ವಿ ಅಷ್ಟೇ, ಜಾಸ್ತಿ ಏನು ತೊಗೊಳಕ್ಕೆ ಹೋಗಲಿಲ್ಲ. ಹಾಗೆ ನನಗೆ ಇವೆಂಟಿಗೆ ಹಾಕೊಂಡು ಹೋಗೋಕ್ಕೆ ಸ್ಲಿಪ್ಪರ್ ಬೇಕಾಗಿತ್ತು. ಸೊ ಹೀಲ್ಸ್ ಬೇಕಾಗಿರೋದು ನನಗೆ. ಹೀಗಾಗಿ ನೋಡಿದ್ವಿ, ನನಗೆ ಈ ಸ್ಲಿಪ್ಪರ್ ತುಂಬಾ ಇಷ್ಟ ಆಯಿತು. ಸೊ ವರ್ತ್ ಆಫ್ ಮನಿ, ತುಂಬಾ ಚೆನ್ನಾಗಿತ್ತು. ಸೊ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಶಾಪಿಂಗ್ ಎಲ್ಲ ಮುಗಿಸೋ ಅಷ್ಟರಲ್ಲೇ 1 o'clock ಆಯಿತು. ಸೊ ಬೇಗ ಮನೆಗೆ ಹೋಗಬೇಕಾಗಿತ್ತು, ಯಾಕಂದರೆ ನಾನು ಹೊರಗಡೆ ಬೇರೆ ಏನೂ ತಿನ್ನಂಗಿಲ್ಲ. ಹೀಗಾಗಿ ಮಸ್ಕ್ ಮಿಲನ್ ಜ್ಯೂಸ್ನ ಕುಡಿದ್ಬಿಟ್ಟು ಮನೆಗೆ ಬಂದೆ. ಸೊ ಮನೆಗೆ ಬರೋ ಅಷ್ಟರಲ್ಲೇ 2 ಗಂಟೆ ಆಯ್ತಲ್ಲ, ಹೀಗಾಗಿ ಊಟನ ಪಾರ್ಸಲ್ ತೊಗೊಂಬಂದಿದ್ದೆ. ಸೊ ರೈಸ್ ಆ್ಯಂಡ್ ಸಾಂಬಾರು ತೊಗೊಂಡಿದ್ದೆ. ಊಟ ಮಾಡಿಬಿಟ್ಟು ತುಂಬ ಟಯರ್ಡ್ ಆಗಿಬಿಟ್ಟಿದೆ. ಹೀಗಾಗಿ ಒಂದು ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್.